Good evening, children. Welcome to Suchitra Excellent Classes. Today we have learned 5th standard, second language, English, part 2, Poetry, My Land. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 5ನೇ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಭಾಗ 2ರಲ್ಲಿ ಬರುವಂತಹ ಮೈ ಲ್ಯಾಂಡ್ ಅನ್ನುವಂಥ ಒಂದು ಪದ್ಯದ ಒಂದು ಸಂಪೂರ್ಣ ವಿವರಣೆಯನ್ನು ಹಾಗೆ ಅದರಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈ ಒಂದು ಪದ್ಯದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಕೊನೆಗೆ ಹೇಳುವಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ, ಪದ್ಯದ ವಿವರಣೆಯನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಸರಿನಾ? ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಮೈ ಲ್ಯಾಂಡ್ ಈ ಒಂದು ಪದ್ಯದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಪದ್ಯವನ್ನು ಥಾಮಸ್ ಡೇವಿಸ್ ಅನ್ನುವಂಥವರು ಈ ಪದ್ಯವನ್ನು ಬರೀತಾರೆ. ಸರಿನಾ? ನೋಡಿ, ಈ ಪದ್ಯದ ಮೊದಲನೇ ಪ್ಯಾರಾಗ್ರಾಫ್ ಏನು ಹೇಳ್ತಾರೆ ಅಂದರೆ, ಶಿ ಈಸ್ ಎ ರಿಚ್ ಆ್ಯಂಡ್ ರೇರ್ ಲ್ಯಾಂಡ್. ಓ, ಶಿ ಈಸ್ ಎ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್. ಶಿ ಈಸ್ ಎ ಡಿಯರ್ ಆ್ಯಂಡ್ ರೇರ್ ಲ್ಯಾಂಡ್. ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಕವಿ ಏನು ಹೇಳ್ತಾರೆ ಅಂದರೆ, ತನ್ನ ಮಾತೃಭೂಮಿಯಾಗಿರ್ತಕ್ಕಂತಹ ಐರ್ಲ್ಯಾಂಡ್ನ ಬಗ್ಗೆ ಕವಿ ಇಲ್ಲಿ ಬರೆಯುತ್ತಾ ಹೇಳ್ತಾರೆ. ತನ್ನ ಭಾವನೆಗಳನ್ನು ಇತರ ದೇಶಪ್ರೇಮಿಗಳಾಗಿರ್ತಕ್ಕಂತಹ ದೇಶಪ್ರೇಮಿಗಳೊಂದಿಗೆ ಹಂಚಿಕೊಳ್ತಾ ಇದ್ದಾನೆ. ತಮ್ಮ ದೇಶದ ಮೇಲೆ ಇರ್ತಕ್ಕಂತಹ ಪ್ರೀತಿ ಇರುವವರೆಲ್ಲರೂ ಇದನ್ನು ಒಪ್ಪುತ್ತಾರೆ. ಅವನು ಹೇಳುವುದೇನೆಂದರೆ, ನನ್ನ ಮಾತೃಭೂಮಿಯೇ ನನ್ನ ಭೂಮಿ ಅನ್ನುವಂಥ ಒಂದು ಅಂಶವನ್ನು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಕವಿ ಹೇಳ್ತಾರೆ. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್, no men than hers are braver. Her woman's hearts never waver. I would freely die to save her and think my Lord divine. ಅದು ನನಗೆ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಅದು ನನಗೆ ಎಲ್ಲದಕ್ಕಿಂತಲೂ ಅಚ್ಚುಮೆಚ್ಚು ಮತ್ತು ಸಂಪದ್ಭರಿತವಾಗಿದೆ. ಅದರ ಭೂಮಿ ಮತ್ತು ಗಾಳಿ ಎರಡೂ ಕೂಡ ನಿರ್ಮಲವಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ನಿರ್ಮಲವಾಗಿದೆ. ನನ್ನ ನಾಡಿನ ಜನರೆಲ್ಲ ತುಂಬ ಧೀರರು, ಶೂರರು. ಹೌದು, ಈ ಪ್ರಪಂಚದಲ್ಲೇ ಅವರುಗಳು ಯಾರಿಗೂ ಹೆದರುವುದಿಲ್ಲ. ನಾನು ನನ್ನ ತಾಯಿ ನಾಡಿಗಾಗಿ ಪ್ರಾಣ ತ್ಯಾಗ ಮಾಡಲು ಕೂಡ, ನೋಡಿ, ನನ್ನ ತಾಯಿ ನಾಡಿಗಾಗಿ ನಾನು ಪ್ರಾಣ ತ್ಯಾಗ ಮಾಡಲು ಕೂಡ ಎಂದೆಂದೂ ಸಿದ್ಧನಿದ್ದೇನೆ ಅಂತ ಕವಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. She is not a dull or cold land. No, she is a warm and bold land. Oh, she is true and old land. This native land of mine. ನೋಡಿ, ಹಾಗೆಯೇ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಅದನ್ನು ನನ್ನ ಪುಣ್ಯವೆಂದು ಪರಿಗಣಿಸುತ್ತೇನೆ. ತನ್ನ ತಾಯಿ ನಾಡು ಎಂದೂ ಮಂಕಾಗಿಲ್ಲ, ಡಲ್ ಆಗಿಲ್ಲ. ಡಲ್ ಅಂದರೆ ಮಂಕಾಗಿಲ್ಲ. ಅವಳು ಧೀರೆ, ಅವಳು ಎಂದಿಗೂ ಕೂಡ, ನೋಡಿ, ಅವಳು ಧೀರೆ, ಅವಳು ಎಂದಿಗೂ ಕೂಡ ಬೆಚ್ಚಗಿರುತ್ತಾಳೆ, ಹೆದರಿ ತನ್ನಗಾಗುವುದಿಲ್ಲ. ಅವಳಿಗೆ ತನ್ನದೇ ಆದಂಥ ಇತಿಹಾಸವಿದೆ. ನಾನು ಇದನ್ನು ಗರ್ವದಿಂದ ಹೇಳಬಲ್ಲೆ ಅಂತ ಕವಿ ಇಲ್ಲಿ ಹೇಳ್ತಾರೆ. ಇನ್ನು ಈ ಒಂದು ಪೋಯಮ್ನ ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಓ, ಶಿ ಈಸ್ ಎ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್. ಓ, ಶಿ ಈಸ್ ಎ ಟ್ರೂ ಆ್ಯಂಡ್ ರೇರ್ ಲ್ಯಾಂಡ್. ಎಸ್, ಶಿ ಈಸ್ ರೇರ್ ಆ್ಯಂಡ್ ಫೇರ್ ಲ್ಯಾಂಡ್. ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್. ನನ್ನ ತಾಯಿನಾಡು ನಿರ್ಮಲ, ಸಂಪದ್ಭರಿತ, ಒಂದು ಅಪರೂಪವಾದ, ಬಹಳ ಬೆಲೆಯುಳ್ಳಂತಹ, ಧೀರರು, ಶೂರರು ತುಂಬಿರುವಂತಹ ಒಂದು ನಾಡಾಗಿದೆ. ಈ ಭೂಮಿಯ ಮೇಲೆ ನನ್ನ ತಾಯಿ ನಾಡೇ ವಿಶಿಷ್ಟವಾದದ್ದು. ಈ ಭೂಮಿಯ ಮೇಲೆ ನನ್ನ ತಾಯಿ ನಾಡೇ ಏನಾಗಿದೆ, ತುಂಬ ವಿಶಿಷ್ಟವಾದದ್ದು ಅಂತ ಕವಿ ಇಲ್ಲಿ ತನ್ನ ಒಂದು ತಾಯಿ ನಾಡಿನ ಬಗ್ಗೆ ತುಂಬ ಹೆಮ್ಮೆಯಿಂದ, ಗರ್ವದಿಂದ ತನ್ನ ತಾಯಿ ನಾಡನ್ನು ಅಲ್ಲಿರ್ತಕ್ಕಂಥ ತನ್ನ ತಾಯಿಯ ಒಂದು
ಅಂಶವನ್ನು ಎಲ್ಲವನ್ನೂ ಕೂಡ ಕವಿ ಈ ಒಂದು ಪದ್ಯದಲ್ಲಿ ಸಂಪೂರ್ಣವಾಗಿ ತನ್ನ ತಾಯಿನಾಡನ್ನು ದೇಶ ಪ್ರೇಮಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಅರ್ಥ ಆಯ್ತಾ? ಇಲ್ಲಿಗೆ ಈ ಒಂದು ಪದ್ಯದ ಸಂಪೂರ್ಣ ವಿವರಣೆ ಮುಗಿಯಿತು. ಇನ್ನು ಇದರಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಪೋಯಟ್ರಿ, ಮೈ ಲ್ಯಾಂಡ್. ನ್ಯೂ ವರ್ಡ್ಸ್: ರಿಚ್ ಶ್ರೀಮಂತ, ರೇರ್ ಅಪರೂಪದ, ಲ್ಯಾಂಡ್ ಭೂಮಿ ನೆಲ, ಫ್ರೆಶ್ ಹೊಸದಾದ, ಫೇರ್ ನ್ಯಾಯವಾದ, ಜಾತ್ರೆ ಉತ್ಸವ, ನೇಟಿವ್ ಸ್ಥಳೀಯ, ಮೈನ್ ನನ್ನ, ಬ್ರೇವರ್ ಶೂರ, ವೇವರ್ ನಡುವು, ಫ್ರೀಲಿ ಮುಕ್ತವಾಗಿ, ಡಿವೈನ್ ದೈವಿಕ, ಡಲ್ ಮಂದ ಅಥವಾ ಮಂಕ, ಕೋಲ್ಡ್ ತಂಪಾದ, ವಾರ್ಮ್ ಬೆಚ್ಚಗಿನ, ಬೋಲ್ಡ್ ಧೈರ್ಯದ, ಟ್ರೂ ನಿಜವಾದ ನಂಬಿಕೆಯ, ಲಾಟ್ ಬಹಳ. ಇವೆಲ್ಲವೂ ಮೈ ಲ್ಯಾಂಡ್ನಲ್ಲಿ ಬರ್ತಕ್ಕಂತಹ ಸಾಕಷ್ಟು ನ್ಯೂ ವರ್ಡ್ಸ್ಗಳ ಮೀನಿಂಗ್ಸ್ಗಳಾಗಿವೆ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ. ಇದುವರೆಗೂ ನಾವು ಈ ಪದ್ಯದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಹಾಗೆಯೇ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ. ಈಗ ಈ ಪದ್ಯದ ನಂತರದಲ್ಲಿ ಬರುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ತಿಳಿದುಕೊಳ್ಳೋಣ. ಕಾಂಪ್ರಿಹೆನ್ಷನ್ C1. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ C1ನಲ್ಲಿ ಒಟ್ಟು 3 ಪ್ರಶ್ನೆಗಳಿವೆ. 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನೋಡೋಣ. C1. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 1. ಹೌ ಈಸ್ ದ ನೇಟಿವ್ ಲ್ಯಾಂಡ್? ಆನ್ಸರ್: ಮೈ ನೇಟಿವ್ ಲ್ಯಾಂಡ್ ಈಸ್ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್, ರಿಚ್ ಆ್ಯಂಡ್ ರೇರ್ ಲ್ಯಾಂಡ್. ಒನ್ ಕಾಂಟ್ ಫಾರ್ಗೆಟ್ the beauty of Ireland. Second one, how are the men or women in this land? Answer: men are the bravest on earth and women are not scared of anything. Question number 3, write a short paragraph of 5 sentences on India, my motherland. Answer: India is a land of cultural heritage. There is unity in diversity, national integration, and its promotion of a high order. India is the largest democratic country in the world. India is proud of many things. Like Taj Mahal, we can see many different kinds of art and architectural styles. Indian woman, the most respected woman by all men. ಇದುವರೆಗೂ ನಾವು C1ನಲ್ಲಿ ಬರ್ತಕ್ಕಂಥ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ. ಇನ್ನು ಆಕ್ಟಿವಿಟಿ A1. Write the opposites of the following words: dull, bright, brave, coward, warm, cold, fearful, fearless, plenty, scarce. ಕೊನೆಯದಾಗಿ A2ದಲ್ಲಿ read this paragraph and do the tasks that follow. ಈ ಒಂದು ಪ್ಯಾರಾಗ್ರಾಫನ್ನು ಓದಿ. ಇಲ್ಲಿ ಕೆಳಗಡೆ ಏನು ಮಾಡಿದರೆ 2 ಪ್ರಶ್ನೆಗಳನ್ನು ಕೊಡಲಾಗಿದೆ, ಅವುಗಳಿಗೆ ಉತ್ತರಗಳನ್ನು ನೀವು ಬಿಡಿಸಿ ಅಂತ ಹೇಳ್ತಾರೆ. ಪ್ಯಾರಾಗ್ರಾಫನ್ನು ನೋಡೋಣ. ಲಕ್ಷ್ಮೀಬಾಯಿ ವಾಸ್ ದ ಕ್ವೀನ್ ಆಫ್ ಝಾನ್ಸಿ. ಹರ್ ಸ್ಟ್ರಗಲ್ ವಿತ್ ದ ಬ್ರಿಟಿಷ್ ಈಸ್ ಲೆಜೆಂಡರಿ. ದ ಬ್ಯಾಟಲ್ ಬಿಗ್ಯಾನ್ early in June 1857. Sir Hugh Rose captured the fortress of Jhansi in March 1858. Rani Lakshmibai resisted, but Jhansi was captured by the British when traitors opened the gates of the fortress for them. On the night of 4th of April 1858, she escaped from the fortress and joined Tatya Tope at Kalpi. Rani Lakshmibai and Tatya Tope captured the fort of
Gwalior from Sindhai. She died fighting the British on 17th of June 1858 at Gwalior. ಈ ಒಂದು ಪ್ಯಾರಾಗ್ರಾಫ್ನ ನಂತರದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೋಡೋಣ ಈ ಉತ್ತರಗಳನ್ನು. ಗಿವ್ ಎ ಸೂಟೇಬಲ್ ಟೈಟಲ್ ಟು ದಿಸ್ ಪ್ಯಾರಾಗ್ರಾಫ್. ಈ ಒಂದು ಪ್ಯಾರಾಗ್ರಾಫ್ಗೆ ನಾವು ಸೂಟೇಬಲ್ ಆಗಿರ್ತಕ್ಕಂಥ ಒಂದು ಹೆಡ್ಡಿಂಗನ್ನು ಟೈಟಲನ್ನು ಕೊಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದಂಥ ಒಂದು ಟೈಟಲ್ ಅಂದರೆ ಆನ್ಸರ್ ದ ಕ್ವೀನ್ ಆಫ್ ಝಾನ್ಸಿ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ದ ಕ್ವೀನ್ ಆಫ್ ಝಾನ್ಸಿ. ಸೆಕೆಂಡ್ ಕ್ವೆಶನ್, ಐಡೆಂಟಿಫೈ ದ ನೌನ್ಸ್ ಇನ್ ದ ಪ್ಯಾರಾಗ್ರಾಫ್. ಆನ್ಸರ್ ಲಕ್ಷ್ಮೀಬಾಯಿ, ಝಾನ್ಸಿ, ಬ್ರಿಟಿಷ್, ಸರ್ ಹ್ಯೂಗ್ ಹಗ್, ರೋಸ್, ಪೋರ್ಟ್ರೆಸ್, ಟ್ರೇಟರ್ಸ್, ದ ಗೇಟ್ಸ್, ತಾತ್ಯಾ ಟೋಪೆ, ಕಲ್ಪಿ, ಫೋರ್ಟ್, ಗ್ವಾಲಿಯರ್, ಸಿಂಧಿಯಾ ಇವೆಲ್ಲ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರ್ತಕ್ಕಂತಹ ನೌನ್ಗಳಾಗಿವೆ. ಇಲ್ಲಿಗೆ ಈ ಒಂದು ಮೈ ಲ್ಯಾಂಡ್ ಅನ್ನುವಂಥ ಒಂದು ಪದ್ಯದ ಸಂಪೂರ್ಣ ವಿವರಣೆ, ಹಾಗೆಯೇ ಅದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳು, ಹಾಗೆಯೇ ಆ ಪದ್ಯದ ನಂತರದಲ್ಲಿ ಬರುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನಾವು ಕಂಪ್ಲೀಟಾಗಿ ನೋಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಹಾಗೆಯೇ ಹೊಸ ಪದಗಳನ್ನು ಅರ್ಥಗಳನ್ನು ಕೂಡ ಬರೆದುಕೊಳ್ಳಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.